ವಾರದ ಉತ್ತಮ ವಿನಯ್ ಆದ್ರೆ ಕ್ಯಾಪ್ಟನ್ ನಮ್ರತಾ ಅವರು, ಆದ್ರೆ ಕಳಪೆ ಸಂಗೀತ ಅವ್ರಿಗೆ ಬಂದಿದೆ. ಸೊ ನಿಮ್ಗೆ ಅನ್ಸುತ್ತೆ ಯಾರಿಗೆ ಕಳಪೆ ಹೋಗ್ಬೇಕಾಗಿತ್ತು ಅಂಡ್ ಸಂಗೀತ ಅವರಿಗೆ ಕಳಪೆ ಕೊಟ್ಟಿರೋ ಬಗ್ಗೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಆದ್ರೆ ಅದಕ್ಕಿಂತ ಮುಂಚೆ ಅದಕ್ಕೋಸ್ಕರ ಅಂತ ಎಲ್ಲ ಕರ್ನಾಟಕದ ಜನತೆ ಅವರವರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಸಂಗೀತ ಅವರಿಗೆ ಕಳಪೆ ಹೋಗಿರೋದ್ರ ಬಗ್ಗೆ. ಅದಕ್ಕೆ ಸೊ ನೋಡೋಣ ಏನೆಲ್ಲ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಅಂತ. ಸೊ ಫಸ್ಟ್ ಕಮೆಂಟ್ ಏನಪ್ಪ ಅಂತಂದ್ರೆ, ಫಸ್ಟ್ ಕಮೆಂಟ್ ಸಂಗೀತ ಅವ್ರಿಗೆ ಸಾಂತ್ವನ ಹೇಳ್ತಾ ಇರುವಂಥದ್ದು. ಹೌದು, ಅವ್ರು ತುಂಬ ಮೆಂಟಲ್ ಟಾರ್ಚರ್ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿರೋದಕ್ಕೆ ಎಲ್ಲರೂ ಸಂಗೀತ ಶೃಂಗೇರಿ ಅವ್ರಿಗೆ ವೋಟ್ ಮಾಡಿ ಆ್ಯಂಡ್ ದಯವಿಟ್ಟು ಈ ಸರಿಯ ಸೀಸನ್ 10 ಒಂದು ಹುಡುಗಿ ವಿನ್ ಆಗಲಿ ಅಂತ ಹೇಳಿರೋದು. ಈ ಸಲ ಸಹ ಮನೆಯಲ್ಲಿ ಕಳಪೆ ರಾಜಕೀಯ ಜೋರಾಗಿಯೇ ನಡೆದಂತಿದೆ. 10 ವರ್ಸಸ್ ಸಂಗೀತ ಅಂತ ಹೇಳುತ್ತಾ ವಿನಯ್ ಅವರು ವಾರ ಪೂರ್ತಿ ಸಂಗೀತ ಅವರನ್ನ ನಾನು ಡಿಲೀಟ್ ಮಾಡಿಬಿಡ್ತೀನಿ ತಲೆಯಿಂದ ಅಂತ ಹೇಳ್ಕೊಂಡು ಎಲ್ಲರ ತಲೆಗಳಲ್ಲಿ ಪೂರ್ತಿಯಾಗಿ ತುಂಬಿ ಆ ಎಲ್ಲರೂ ಸೇರಿ ತಮ್ಮ ತಮ್ಮ ಕಡೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾನಸಿಕ ಕ್ಷೋಭೆ ಕೊಟ್ಟಾಗಿದೆ ಆ್ಯಂಡ್ ಜೈಲಿನಲ್ಲಿ ಇಟ್ಟಾಗಿದೆ. ಇನ್ನು ವಾರಾಂತ್ಯ ನಮ್ಮ ಕಿಚ್ಚ ಸರ್ ಬಂದು ಇಷ್ಟೋಚಾರ ಆಡುವ ಈ ಮಾತನಾಡುವ ಮೈಕಲ್ನ ಏನೂ ಕೇಳದೆ ತನ್ನ ಟೀಮ್ನ ಪ್ರತಿ ಗುಟ್ಟನ್ನು ವಿನಯ್ ಅಂಡ್ ಸಂಗಡಿಗರ ಹತ್ತಿರ ಹಂಚಿಕೊಂಡ ನಮ್ರತಾಗೆ ಸಹ ಏನೂ ಹೇಳದೆ ಮೈಕಲ್ ಅವರನ್ನ ಆಲ್ಮೋಸ್ಟ್ ಪಂಚ ಮಾಡಿದ ತುಕಾಲಿ ಅವರ ಜೊತೆ ನಗುವೇ ಬಾರದ ಜೋಕ್ಸ್ ಮಾಡಿ ನಗಾಡಿ ಮಾಡಿದ್ದೆಲ್ಲ ಸಂಗೀತ ಅವರೇ ಆ್ಯಂಡ್ ಆಗೋದೆಲ್ಲ ಸಂಗೀತ ಅವರಿಂದಲೇ ಅಂತ ಪ್ರತಿ ವಾರದಂತೆ ಈ ವಾರ ಸಹ ಹೇಳುವುದೊಂದೇ ಬಾಕಿ ಇದೆ, ಅಷ್ಟೇ ಅಷ್ಟೇ ಅಂತ ಹಾಕಿದ್ದಾರೆ. ಅಂದರೆ ವಿನಯ್ ಅವರೇ ಹೇಳ್ತಾರೆ 1 ವರ್ಸಸ್ 10 ಅಂತಂದರೆ ಸಂಗೀತ ವರ್ಸಸ್ 10 ಅಂದರೆ ಸಂಗೀತವ್ರು 1, ಆದರೆ ವಿರುದ್ಧ ಎಲ್ಲ ಮನೆ ಮಂದಿ ನನ್ನ ತಲೆಯಿಂದ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ, ನಾನು ಸಂಗೀತ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡಿದ್ದೆ ಈ ವಾರ ಅಂತ ಹೇಳ್ತಾನೆ ಮನೆಯವರೆಲ್ಲ ತಲೆಯಲ್ಲಿ ಆ ರೀತಿ ಒಂದು ನೆಗೆಟಿವ್ನ ಸಂಗೀತರು ವಿರುದ್ಧ ತುಂಬಿದ್ದಾರೆ ಅಂತ ಜನ ಹೇಳ್ತಾ ಇರುವಂಥದ್ದು. ಸೊ ನೋಡೋಣ ಏನಾಗುತ್ತೆ ಅಂತ. ಈ ವಾರ ಸಂಗೀತಗೆ ಕಳಪೆ ಕೊಟ್ಟಿದ್ದಾರಲ್ಲ, ಅವರಲ್ಲಿ ಯಾರು ಕಳಪೆ ಇರಲಿಲ್ವಾ ಅಂತ ಕೇಳ್ತಾ ಇರೋದು. ಬ್ರೇಕಿಂಗ್ ನ್ಯೂಸ್, ಸಂಗೀತ ಅವರಿಗೆ ಕಳಪೆ ಕೊಟ್ಟ ಮನೆ ಮಂದಿ ಎಲ್ಲ ಕಳಪೆ ಅಂತ ಹಾಕಿದ್ದಾರೆ. ಕಳಪೆ ಒಂದಕ್ಕೆ ಸಂಗೀತ ಬೇಜಾರಾಗಬೇಡಿ, ಆಶ್ಚರ್ಯ ಏನಿಲ್ಲ ಇದರಲ್ಲಿ. ಸಂಗೀತ ಅದೆಷ್ಟೇ ಬೆಸ್ಟ್ ಕೊಟ್ಟರು ಅವಳಿಗೆ ಕಳಪೆ ಕೊಡೋದು ಅದೆಷ್ಟೇ ಟಾರ್ಗೆಟ್ ಮಾಡ್ತಿರೋ ಮಾಡಲಿ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ. ಐ ಥಿಂಕ್ ನನಗೂ ಹಾಗೆ ಅನ್ನಿಸ್ತಾ ಇದೆ ಅಂತಲೂ ಕೆಳಗಡೆ ಒಬ್ಬರು ಕಮೆಂಟ್ ಹಾಕಿದ್ದಾರೆ. ಅಂದರೆ ಅಪ್ಪಿತಪ್ಪೇನವರು ಈ ಸರಿ ತುಂಬ ಚೆನ್ನಾಗಿ ಸಂಗೀತ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಸಹ ಕಳಪೆಗೆ ಸಂಗೀತ ಅವ್ರ ಹೆಸರನ್ನೇ ತೊಗೊಳ್ತಿದ್ರು ಮನೆ ಮಂದಿ ಅಂತ. ಆಚೆ ಸೀರಿಯಲ್ ಸೆಲೆಬ್ರಿಟೀಸ್ ಫುಲ್ ಕಾರ್ತಿಕ್ ನಮ್ರತಾ ವಿನಯ್ಗೆ ಸಪೋರ್ಟ್, ನಾವು ನಿಮ್ಮ ಜೊತೆ ಇದ್ದೀವಿ ಸಂಗೀತ ಶೃಂಗೇರಿ ಚೆನ್ನಾಗಿ ಆಟ ಆಡಿ ಗ್ರೂಪ್ ಮಾಡಿಕೊಂಡು ಕ್ಯಾಪ್ಟನ್ ಮಾಡ್ತೀರಾ, ಕಳಪೆನೂ ಕೊಡ್ತೀರಾ, ಎಂಥವ್ರು ಗುರು ಒಬ್ಬರನ್ನೇ ಟಾರ್ಗೆಟ್ ಏನು ಮಾಡ್ತೀರಾ, ಇಂಡಿವಿಜುವಲ್ ಆಗಿ ಆಡಕ್ಕೆ ಬಂದಿರೋದು ಇಂಡಿವಿಜುವಲ್ ಆಗಿ ಆಡಿ. ಹೌದು, ಯಾವ ಸೀಸನಲ್ಲೂ ಈ ರೀತಿ ಇರಲಿಲ್ಲ. ಇದು ಗ್ರೂಪ್ ಮಾಡಿಕೊಂಡು ಡಿಸ್ಕಷನ್ ಮಾಡೋದಾಗಿರಲಿ, ಕಳಪೆ ಕೊಡೋದಕ್ಕೆ ಉತ್ತಮ ಕೊಡೋದಕ್ಕೆ ಅಥವಾ ಕ್ಯಾಪ್ಟನ್ ಆಗೋದಕ್ಕೆ ಎಲ್ಲ. ಆದರೆ ಈ ಸೀಸನಲ್ಲಿ ಆಗ್ತಾ ಇರೋದು ಎಷ್ಟೊಂದು ಜನಕ್ಕೆ ಇಷ್ಟ ಆಗ್ತಿಲ್ಲ. ತನಿಷಾ 2 ತಲೆ ಹಾವು, ಸಂಗೀತ ಕಷ್ಟದಲ್ಲಿದ್ದಾಗೂ ಸಹ ಅವ್ರ ಜೊತೆ ಬಂದು ನಿಂತ್ಕೊಳ್ಳಿಲ್ಲ, ಸಂಗೀತ ಜೊತೆ ನಿಂತ್ಕೊಳ್ದಿರೋ ಕಾರ್ತಿಕ್ ಆಗಲಿ ತನಿಷಾ ಆಗಲಿ ಈ ಥರದ ಫ್ರೆಂಡ್ಸ್ ಯಾರಿಗೂ ಬೇಡ ಅಂತ ಹಾಕಿದ್ದಾರೆ. ಸಂಗೀತ ಹ್ಯಾಸ್ ಓನರ್ ಯೂಸ್ಡ್ ಮೈಂಡ್ ಗೇಮ್ ಆ್ಯಂಡ್ ಓನ್ ಟಾಸ್ಕ್ ಎಸ್ಟರ್ಡೇ ಫಾರ್ ಹರ್ ಟೀಮ್. ಶಿ ಗಾಟ್ ಸೆಲೆಕ್ಟೆಡ್ ಟು ಕ್ಯಾಪ್ಟನ್ ರೇಸ್. ಹೌ ಡಿಡ್ ಶಿ ಬಿಕಮ್ ಕಳಪೆ? ಇಟ್ಸ್ ನಾಟ್ ಡಿಸರ್ವಿಂಗ್. ಅಂದರೆ ಏನು ಸಂಗೀತ ಅವರು ಮಾಲೀಕರಾಗಿದ್ರು, ಅವ್ರ ಹತ್ರ ಪಾಯಿಂಟ್ಸ್ ಇತ್ತಲ್ವ. ಸೊ 4 ಜನ ಈ ಸರಿಯಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಲಿದ್ರು, ಒಂದು ವಿನಯ್, ನಮ್ರತಾ, ಸಂಗೀತ ಆ್ಯಂಡ್ ಕಾರ್ತಿಕ್ ಅವರು. ಸೊ ಅಷ್ಟು ಜನಗಳಲ್ಲಿ ಅವ್ರು ಕ್ಯಾಪ್ಟನ್ಸಿ ಟಾಸ್ಕ್ವರೆಗೂ ಆಡೋರ್ಗೂ ಹೋಗಿದ್ದಾರೆ ಅಂದರೆ ಅವ್ರು ಹೇಗೆ ಕಳಪೆ ಆಗಿ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಮನೆ ಮಂದಿನೇ ಕೊಡಬೇಕು ಸರ್. ನೆಕ್ಸ್ಟು, ಹಲೋ ಸುದೀಪ್ ಸರ್, ಐ ವಿಶ್ ದಿಸ್ ವೀಕ್ ಯು ವಿಲ್ ಮೋಟಿವೇಟ್ ಸಂಗೀತ ಆ್ಯಂಡ್ ಟೇಕಿಂಗ್ ಅದರ್ಸ್ ಫಾರ್ ಕ್ಲಾಸ್. ನನಗೂ ಅನ್ಸುತ್ತೆ ಹೌದು. ಯಾಕೆ ಅಂತಂದರೆ ಒಂದು ಸಂಗೀತ ಅವ್ರು ಹೇಳಿರೋ ಪ್ರಕಾರ ಮೆಂಟಲ್ ಟಾರ್ಚರ್ ಆಗ್ತಿದೆ ಅಂತ, ಅದಕ್ಕೆ ಒಂದಿಷ್ಟು ಪಾಸಿಟಿವ್ ವೈಬ್ಸ್ ತುಂಬಬೇಕಾಗತ್ತೆ ಅಥವಾ ಅವ್ರಿಗೆ ಒಂದು ಮನೋಸ್ಥೈರ್ಯ ತುಂಬಬೇಕಾಗತ್ತೆ. ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಒಳ್ಳೆ ಏನಿದೆ ಅದನ್ನೆಲ್ಲ ಹೇಳಿ ಮನೆಯವರಿಗೆ ಕ್ಲಾಸ್ ತಗೊಂಡು ಒಬ್ಬರು ಅಲೋನ್ ಆಗಿದ್ದಾಗ ಅಥವಾ ಒಬ್ಬಂಟಿಯಾಗಿದ್ದಾಗ ಅವ್ರಿಗೆ ಕೆಲವೊಂದು ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು ಮನೆ ಮಂದಿ ಅಂತ ಕ್ಲಾಸ್ ತಗೋಬೇಕಾಗಿದೆ ಅಂತ. ಮುನ್ನುಗ್ಗು ಸಂಗೀತ, ಸಾವಿರ ಅಡೆತಡೆ ಬಂದರು ನಾವಿದ್ದೀವಿ ಅಂತ ಹಾಕಿದ್ದಾರೆ. ವರ್ಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಈಸ್ ಆಲ್ಸೋ ಗಿವನ್ ಫಾರ್ ಸಂಗೀತ ಬಟ್ ಶಿ ಡಿಸರ್ವ್ಸ್ ಉತ್ತಮ. ಲೆಟ್ ಇಟ್ ಬಿ. ಕಲ್ಲಿಗೆ ಪೆಟ್ಟುಗಳು ಬಿದ್ದರೇನೆ ಅದು ಮೂರ್ತಿ ಆಗೋದು, ಇದು ಮೂರ್ತಿಯಾಗಿ BBK ಕಪ್ ತಗೊಳ್ಳೋದು ಅಂತ ಸಂಗೀತ ಅವ್ರನ್ನ ಒಂದು ಕಲ್ಲಿಗೆ ಹೋಲಿಸಿ ಅದನ್ನ ಮೂರ್ತಿ ಅಂತಲೂ ಸಹ ಹೇಳಿದ್ದಾರೆ. ಹೌದು, ಹೊರಗಡೆ ಇದ್ದಾಗ ಆ ರೀತಿಯ ಉಳಿಪೆಟ್ಟು ಬಿದ್ದ ಮೂರ್ತಿ ಆಗತ್ತೆ, ಒಳಗಡೆನೂ ಆಗುತ್ತೆ, ಆದರೆ ಎಲ್ಲೋ ಒಂದು ಕಡೆ ಮನಸ್ಸು ತುಂಬ ಕದಲುತ್ತೆ ಅಂತ ನನಗನ್ಸುತ್ತೆ ಸರ್, ಗೊತ್ತಿಲ್ಲ. ಬಟ್ ಸ್ಟೇ ಸ್ಟ್ರಾಂಗ್ ಸಂಗೀತ ಅಂತ. ಸಂಗೀತನ ಟಾರ್ಗೆಟ್ ಮಾಡಿ ಕಳಪೆ ಕೊಟ್ಟಿರೋದು. ಡೋಂಟ್ ವರಿ ಸಂಗೀತ, ವಿ ಆರ್ ಆಲ್ ವಿತ್ ಯು ಅಂತ ಹಾಕಿದ್ದಾರೆ. ಸೋ ಕಾಲ್ಡ್ ಕಾರ್ತಿಕ್ ಫ್ರೆಂಡ್ ಅಂತ ಇದ್ದಲ್ಲಪ್ಪ, ಎಲ್ಲಿ ಹೋದೆ? ಅವಳಿಗೆ ಕಷ್ಟ ಅಂತ ಬಂದ ಜೊತೆಗೆ ನಿಂದಿರಲಿಲ್ಲ, ನಿನ್ನ ಕಷ್ಟಕ್ಕೆ ಮಾತ್ರ ಜೊತೆ ನಿಂದಿರಬೇಕಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಕಮೆಂಟ್ ಹೋಗೋಣ. ಫ್ರೆಂಡ್ಶಿಪ್ ಅಂತ ಬಂದಾಗ ಅದೆಲ್ಲ ಮರೆತು ಬರ್ಬೋದಾಗಿತ್ತು, ಆದರೆ ಎಲ್ಲೋ ಒಂದು ಕಡೆ ಅವ್ರು ಒಬ್ಬರೇ ಇದ್ದಾರೆ ಅಂತ ಗೊತ್ತಾದರೂ ಸಹ ಕಾರ್ತಿಕ್ ಮತ್ತು ತನಿಷಾ ಬರಲಿ, ಅದೆಷ್ಟು ನೋವಾಗಿರುತ್ತೆ ಸಂಗೀತಾಗೆ ಅಂತ ಕೇಳ್ತಾ ಇದ್ದಾರೆ. ಅದು ಗೊತ್ತಿಲ್ಲ ಸರ್, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಯಾರ್ದು ನೋವುಗಳನ್ನು.
ಅಂದು ಎಲ್ಲರೂ ಪ್ರತಾಪ್ನ ಟಾರ್ಗೆಟ್ ಮಾಡಿದ್ರು, ಸುದೀಪ್ ಸರ್ ಬೈದ್ರು, ಇನ್ನು ಸಂಗೀತನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸುದೀಪ್ ಸರ್ ಇದಕ್ಕೆ ನೀವೇ ಉತ್ತರ ಕೊಡಬೇಕು. ಅಂದ್ರೆ ಪ್ರತಾಪ್ ಅವ್ರನ್ನ ಟಾರ್ಗೆಟ್ ಮಾಡಿದಾಗ ಮನೆ ಮಂದಿಗೆಲ್ಲ ಹೇಳಿದ್ರು ಸುದೀಪ್ ಸರ್, ಬಟ್ ಸಂಗೀತ ಅವ್ರನ್ನ ಮಾಡ್ತಾ ಇರೋ ಕಾರಣ ಇದ್ರ ಬಗ್ಗೆ ಮಾತಾಡಬೇಕು ಸುದೀಪ್ ಸರ್ ಅಂತ ಹೇಳ್ತಾ ಇದ್ದಾರೆ. ಸಂಗೀತನಿಗೆ ಕಳಪೆ ಕೊಟ್ಟಿರೋದು ಆ 10 ಜನ ನಿನ್ನ ಪ್ರೀತಿಸೋರು ನಿನ್ನ ಆಟ ನೋಡಿ ಮೆಚ್ಚಿಕೊಂಡು ಲಕ್ಷಗಟ್ಟಲೆ ಆಚೆ ಇದ್ದಾರೆ, ಗೆದ್ದು ಬಾ ಸಂಗೀತ ಅಂತ ಹಾಕಿದ್ದಾರೆ. ಮನೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ. ಸೊ ಹೊರಗಡೆ ಏನಾದ್ರು ವಿಷಯ ಗೊತ್ತಾಗಂಗಿದ್ರೆ ಅವ್ರು ತುಂಬಾ ಸ್ಟ್ರಾಂಗ್ ಆಗಿ ಆಡ್ತಾ ಇದ್ರು, ಬಟ್ ಹೊರಗಡೆ ವಿಷಯ ಗೊತ್ತಾಗಲ್ಲ, ಆದ್ರೂ ಚೆನ್ನಾಗಿ ಆಡ್ಲಿ ಅಷ್ಟೇ. ಸುದೀಪ್ ಸರ್ ದಯವಿಟ್ಟು ಕಿಚ್ಚನ ಚಪ್ಪಾಳೆ ಸಂಗೀತ ಕೊಡಿ. ಮಾಲೀಕರಾಗಿ ಒಳ್ಳೆಯ ಆಟ ಆಡಿದರೆ ಮನೆಯವರೆಲ್ಲ ಟಾರ್ಗೆಟ್ ಮಾಡಿ ಕಣ್ಣೀರು ಹಾಕಿಸಿದ್ರು, ತನ್ನ ಆಟದಲ್ಲಿ ಉತ್ತಮ ನೀಡಿದ್ದಾರೆ, ತುಂಬಾ ವಾರಗಳಿಂದ ಚೆನ್ನಾಗಿ ಆಡ್ತಾ ಬರ್ಕೊಂಡು ಬಂದಿದ್ದಾರೆ. ಸಂಗೀತಕ್ಕೆ ಕಿಚ್ಚನ ಚಪ್ಪಾಳೆ ಕೊಟ್ಟು ನೋವನ್ನು ದೂರ ಮಾಡಿ ಸುದೀಪ್ ಸರ್ ನೊಂದಿರೋ ಜೀವಕ್ಕೆ ನ್ಯಾಯ ನೀಡಿ ಅಂತ ಹಾಕಿದ್ದಾರೆ. ಒಂದು ತುಂಬಾ ಕಮೆಂಟ್ಸ್ ಇರೋದು ನೊಂದಿರೋ ಜೀವಕ್ಕೆ ನ್ಯಾಯ ನೀಡಿ ಅಂತ. ಹೌದು, ಸುದೀಪ್ ಸರ್ಗೆ ಕೇಳ್ತಾ ಇದ್ದಾರೆ ಕಿಚ್ಚನ ಚಪ್ಪಾಳೆ ಕೊಡಿ ಅಂತ. ಯಾಕಂದ್ರೆ ಒಂದು ರೂಲ್ಸ್ ಆಟ ಅಂತ ಬಂದಾಗ ಆಟನ ಅರ್ಥ ಮಾಡೋ ವೈಖರಿ ಅವ್ರ ಆಂಗಲ್ ಇಂದ ಅರ್ಥ ಮಾಡ್ಕೊಳ್ಳೋ ಅಂತ ಬಂದಾಗ ಸಂಗೀತ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಅದನ್ನ. ಈ ವಾರನೂ ಅಷ್ಟೇ ಗುಂಪು ಕಟ್ಕೊಂಡು ಪ್ಲಾನ್ ಮಾಡಿ ಒಂದು ಹುಡುಗಿನ ಸೋಲ್ಸೋ ಪ್ರಯತ್ನ, ಅವಳು ಸಿಂಹಿಣಿ, ನಿಮ್ಮಂತ ಎಷ್ಟೋ ಗುಂಪು ಬಂದರೂ ಏನು ಮಾಡೋಕ್ಕಾಗಲ್ಲ ಅಂತ ಹಾಕಿದ್ದಾರೆ. ಬಿಗ್ ಬಾಸ್ ಇತಿಹಾಸದಲ್ಲಿ ಒಂದು ಹುಡುಗಿನ ಇಷ್ಟು ಕೆಟ್ಟದಾಗಿ ಮನೆಯವರೆಲ್ಲ ಟಾರ್ಗೆಟ್ ಮಾಡಿದಿರಲ್ಲ, ಈ ತುಕಾಲಿ ವಿನಯ್ ಮೈಕಲ್ ಸಂಗೀತ ಕಂಡ್ರೆ ಯಾಕೆ ನಿಮ್ಗೆ ಅಷ್ಟು ಮಯೂರಿ ಅಂತ ಕೇಳಿದ್ದಾರೆ. ಅದಕ್ಕೆ ಅವರವರೇ ಆನ್ಸರ್ ಮಾಡಬೇಕು. ವೀಕೆಂಡ್ ಸುದೀಪ್ ಸರ್ ಅದನ್ನ ಕೇಳಬೇಕು ಅಷ್ಟೇ ಸರ್. ಎವ್ರಿ ಒನ್ ಟಾರ್ಗೆಟ್ ಸಂಗೀತ, ಇದರಲ್ಲೇ ಗೊತ್ತಾಗ್ತಿದೆ ಇದು ಎಲ್ರಿಗೂ ಆ ಹುಡುಗಿ ಮೇಲೆ ಎಷ್ಟು ಭಯ ಇದೆ. ಗೆಲ್ಲೋಕ್ಕಾಗದೆ ಇರುವವ್ರನ್ನ ಕೊನೆಗೆ ಬಳಸುವೆ ಅಸ್ತರವೇ ಅಪಪ್ರಚಾರ ಅಂತ ಹೇಳ್ತಾ ಇದ್ದಾರೆ. ಕಿಚ್ಚ ಸರ್, ನಿಮ್ಗೆ ಸಂಗೀತಗೆ ಏನಾದ್ರು ಡಿಫ್ರೆನ್ಸ್ ಇತ್ತಾ ಮೊದಲೇ ಹೊರಗಡೆ, ಅಂದ್ರೆ ಏನಾದ್ರು ಮಾತುಕತೆ ಆಗೈತಾ, ಯಾಕೆ ಸಂಗೀತ ಅವ್ರನ್ನ ಕೆಟ್ಟದಾಗ ಪೋರ್ಟ್ರೇ ಮಾಡ್ತಿದ್ರ ಅಂತ ಕೇಳ್ತಾ ಇದ್ದಾರೆ. ತನಿಷಾ ಈ ವಾರದ ಕಳಪೆಗೆ ಅರ್ಹಳು, ಕಾರ್ತಿಕ್ ಹಿಂದೆ ತಿರುಗಿದ್ದು ಕಿರ್ಚಾಡಿದ್ದು ಬಿಟ್ರೆ ಈ ವಾರ ಅವಳು ಬೇರೆದೇನೂ ಮಾಡಿಲ್ಲ. ತುಂಬಾ ಜನ ತನಿಷಾ ಅವ್ರನ್ನ ಕಳಪೆಗೆ ಹೇಳ್ತಾ ಇದ್ದಾರೆ, ಕಳಪೆಗೆ ಹೆಸರು ತಗೊಳ್ತಾ ಇದ್ದಾರೆ. ಬಟ್ ಸಂಗೀತ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಅಂತಾನು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಕಿಚ್ಚ ಸರ್ ಬಂದ್ಮೇಲೆ ಚೇಂಜ್ ಆಗಬಹುದಾ, ಕಳಪೆ ಕೊಟ್ಟಿರೋದನ್ನ ತೆಗೆದು ಉತ್ತಮ ಅಥವಾ ಕಿಚ್ಚನ ಚಪ್ಪಾಳೆ ಸಿಗ್ಬೋದಾ ಸಂಗೀತ ಅವ್ರಿಗೆ ಅಂತ ಕಾದ್ ನೋಡೋಣ. ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಆಟ ನಡೀದೇ ಇರ್ಬೋದು, ಆಚೆ ಜನ ತೀರ್ಮಾನ ಅಂತಿಮ ಅನ್ನೋದು ಮರೆತಿದ್ದಾರೆ. ಸಂಗೀತ ನಿನ್ನ ಜನ ಬಿಟ್ಕೊಡಲ್ಲ, ವೀಕ್ಷಕರು ಬಿಟ್ಕೊಡಲ್ಲ, ಡೋಂಟ್ ವರಿ, ಸ್ಟೇ ಸ್ಟ್ರಾಂಗ್ ಆ್ಯಂಡ್ ಕೀಪ್ ರಾಕ್ ಅಂತ ಹಾಕಿದ್ದಾರೆ. ಓಕೆ, ನೆಕ್ಸ್ಟ್ ಕಮೆಂಟ್ ಹೋಗೋಣ. ತುಂಬಾ ಕಮೆಂಟ್ಸ್ ಪಾಸಿಟಿವ್ ಆಗಿ ಬರ್ತಾ ಇದೆ, ಅವ್ರಿಗೊಂದು ಒಳ್ಳೆಯ ಮೆಸೇಜ್ನ ಕೊಡ್ತಾ ಇದ್ದಾರೆ. ಮೊದಲ ದಿನದಿಂದ ಪ್ರಾಮಾಣಿಕವಾಗಿ ತನ್ನ ಆಟವನ್ನು ಆಡುತ್ತಾ ಎಲ್ಲ ವಿಷಯದ ತನ್ನ ಉತ್ತಮವನ್ನು ನೀಡುತ್ತಿರುವ ಏಕೈಕ ವ್ಯಕ್ತಿ ಅದು ಸಂಗೀತ ಅವರು. ಅವರ ನಿಲುವನ್ನು ಸುದೀಪ್ ಸರೇ ಆಗಲಿ ಮನೆಯಲ್ಲಿ ಇರೋ ಯಾರೇ ವ್ಯಕ್ತಿ ಬಂದರೂ ಸಹ ಚೇಂಜ್ ಮಾಡಲ್ಲ, ಹಾಗಾಗಿ ಕಳಪೆ ಕೊಟ್ಟಿದ್ದಾರೆ ಇವರು ಅಂತ ಹಾಕಿದ್ದಾರೆ. ಸಂಗೀತ ಕಂಡ್ರೆ ಮನೆ ಮಂದಿಗೆಲ್ಲ ಭಯ, ಆಟ ಅಂತ ಬಂದಾಗ ಆಗಲಿ ಅಥವಾ ಅವ್ರು ತಗೊಳ್ಳೋ ನಿಲುವಾಗಿರಲಿ, ಅದಕ್ಕಾಗಿನೇ ಅವ್ರಿಗೆ ಕಳಪೆ ಕೊಟ್ಟು ಒಳಗಡೆ ಹಾಕಿರೋದು ಅಂತ ಹಾಕಿದ್ದಾರೆ. ಡೇ 1 ಸಂಗೀತ ಹೇಗೆ ಆಡ್ತಿದ್ದಾರೆ ಅಂತ ನಾವು ನೋಡಿದೀವಿ, ಆದರೆ ಕಳಪೆ ಅಂತ ಬಂದಾಗ ಸಂಗೀತ ಅವ್ರ ಹೆಸರನ್ನ ಪದೇ ಪದೇ ತಗೊಳ್ತೀರಾ, ಬಲಿಕ ಬಕ್ರ ಅಂತ ಅಂದಾಗೆ ಯಾರ ಹೆಸರು ಸಿಗುತ್ತೋ ಮನೆಯವರೆಲ್ಲ ಸಹ ಅದೇ ತಗೊಳ್ತೀರಾ ಅಂತ ಹೇಳಿದ್ದಾರೆ. ಅತಿ ಹೆಚ್ಚು ಪಾಯಿಂಟ್ಸ್ ಇರೋದು ಮಾಲೀಕನ ಹತ್ರ ಅನ್ನೋದು ವಿನಯ್ಗೆ ಗೊತ್ತಿತ್ತು. ಅಲ್ಲಿ ಚೆನ್ನಾಗಿ ಅಂದ್ರೆ ಪ್ರೋಮೋ ಬಗ್ಗೆ ಮಾತಾಡ್ತಿರುವಂಥದ್ದು. ಇದು ಫೈನಲಿ ಸ್ಪರ್ಧೆಯಾಗುವ ಎಲ್ಲ ಅರ್ಹತೆ ಸಂಗೀತ ಅವ್ರಿಗಿದೆ. ಸಂಗೀತ ಅವರಷ್ಟೇ ಸ್ಟ್ರಾಂಗ್ ನಾವೆಲ್ಲ ಇದ್ದೀವಿ ಆ್ಯಂಡ್ ಚೆನ್ನಾಗಿ ಆಟ ಆಡಿ ಕಳಪೆ ಬಗ್ಗೆ ಯೋಚನೆ ಮಾಡಬೇಡಿ ಅಂತಲೂ ಹೇಳಿದ್ದಾರೆ. ಕಳಪೆ ಒಂದಕ್ಕೆ ಸಂಗೀತ ನೀವೇನು ಬೇಜಾರಾಗೋ ಅವಶ್ಯಕತೆ ಇಲ್ಲ, ನಾವೆಲ್ಲ ಇದ್ದೀವಿ ಹೊರಗಡೆ ಜನ ಅಂತಲೂ ಹೇಳಿದ್ದಾರೆ. ತುಂಬ ಪಾಸಿಟಿವ್ ವೈಬ್ಸ್ನ ಕೊಡ್ತಾ ಇದ್ದಾರೆ ಜನನೇ, ವೀಕ್ಷಕರೇ. ಸೊ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸಂಗೀತ ಅವರು ಚೆನ್ನಾಗಿ ಆಡಿ ಆ್ಯಂಡ್ ವೀಕೆಂಡ್ ಸಿಪ್ಸರ್ ಕ್ಲಾಸ್ ತಗೊಳ್ಳಿ ಎಲ್ರಿಗೂ. ಆ್ಯಂಡ್ ನಿಮಗೆ ಕೆಲವೊಂದಿಷ್ಟು ಒಳ್ಳೆಯ ಮೆಸೇಜಸ್ನ ಕೊಡಲಿ ಅಥವಾ ಆ ಒಂದು ಎನರ್ಜಿ ಕೊಡಲಿ ಅಂತ ತುಂಬ ಜನ ಕಮೆಂಟ್ ಹಾಕ್ತಾ ಇದ್ದಾರೆ. ಸೊ ನಿಮ್ಗೆ ಅನಿಸುತ್ತೆ ಸಂಗೀತ ಅವರ ಕಳಪೆ ಬಗ್ಗೆ ಅಥವಾ ವೀಕೆಂಡಲ್ಲಿ ಸುದೀಪ್ ಇದ್ರ ಬಗ್ಗೆ ಮಾತಾಡಬೇಕಾ ಏನು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಈ ಥರದ ಬಿಗ್ ಬಾಸ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಮುಂದಿನ ಅಪ್ಡೇಟ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.